Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೀನಿ. For today's meditation, let us turn to Revelation chapter 1 verse 18. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡಕ್ಕೆ ಹೋಗೋಣ. ಪ್ರಕಟಣೆಗಳು 1ನೇ ಅಧ್ಯಾಯ 18ನೇ ವಚನವನ್ನು ಧ್ಯಾನಿಸೋಣ. Jesus declared, I am the living one who died, who is now alive forevermore, who has the keys of heaven and earth. ಸತ್ತವನಾದೆನು ಮತ್ತು ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. Jesus defeated sin and Satan on the cross. ಯೇಸು ಸ್ವಾಮಿ ಪಾಪವನ್ನು ಸೈತಾನನನ್ನು ಆ ಶಿಲ್ಬೆಯ ಮರಣದ ಮೂಲಕ ಜಯಿಸಿದ್ದಾರೆ. The tomb could not hold Jesus Christ. ಅವೆರಡೂ ಸಹ ಯೇಸು ಕ್ರಿಸ್ತನನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗಲಿಲ್ಲ. He rose from the dead. ಆತನು ಮರಣದಿಂದ ಜೀವವನ್ನು ಪುನರುತ್ಥಾನನಾದ. Jesus declared, all power is given to me in heaven and earth. ಈ ಭೂಲೋಕದಲ್ಲಿಯೂ ಪರಲೋಕದಲ್ಲಿ ನನಗೆ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ ಅಂತ ಯೇಸು ಸ್ವಾಮಿನೇ ಘೋಷಿಸಿದ್ರು. Jesus conquered the domain of darkness, ransomed the lost souls by his sacrifice and blood shed on the cross. ಆ ಒಂದು ಕತ್ತಲೆತನವನ್ನು ಆತನು ಕತ್ತಲೆತನದ ಅಧಿಕಾರದ ಮೇಲೆ ಜಯಶಾಲಿಯಾಗಿ ಎಲ್ಲರಿಗೂ ಸಹ ತನ್ನ ರಕ್ತವನ್ನು ಕೊಟ್ಟು ನಶಿಸುವ ಆತ್ಮಗಳಿಗೋಸ್ಕರ ತನ್ನನ್ನೇ ತ್ಯಾಗ ಮಾಡಿದನು. ಆತನ ರಕ್ತವನ್ನು ಸುರಿಸಿಯ ಸಲುಬೆಯ ಮೂಲಕವಾಗಿ. He took the keys that signified Satan's hold over humanity. ಆತನು ನಮಗೆ ಕೀಯನ್ನು ತೋರಿಸಿಕೊಡುತ್ತದೆ. ಆ ಕೀಗಾವಲು ಸೈತನನು ಮನುಷ್ಯರನ್ನು ಹಿಡಿದಿಟ್ಟುಕೊಂಡಂತ ವಿಷಯ. Sin ended through disobedience of Adam in the Garden of Eden, bringing spiritual death and separation from God. ಪಾಪವು ಒಂದು ಅವಿಧೇಯತೆ ಮೂಲಕವಾಗಿ ಅದು ಏದೆನ್ ತೋಟದಲ್ಲಿ ಆದಮನ ಅವಿಧೇಯತ್ವದಿಂದ ಉಂಟಾಯಿತು. ಅದರಲ್ಲಿ ಆತ್ಮಿಕ ಮರಣ ಅನ್ನೋದು ದೇವರಿಂದ ನಮ್ಮನ್ನೆಲ್ಲರನ್ನು ದೂರ ಮಾಡಿತು. Sinfulness opened the door for Satan's manipulations. ಶತ್ರು ಸೈತಾನನು ನಮಗೆ ಕುಯುಕ್ತಿ ಮಾಡುವುದಕ್ಕೆ ಆ ಪಾಪದ ಜೀವಿತ ತೆರೆಯಲ್ಪಟ್ಟಿತು. Because of disobedience, Adam handed over the keys of dominion over the world that God had entrusted to him. ಆದಮನ ಅವಿಧೇಯತ್ವದ ನಿಮಿತ್ತವಾಗಿ ಪಾಪವು ಎಲ್ಲರಿಗೂ ಸಹ ಪ್ರವೇಶಿಸಿ ಅದು ಈ ಲೋಕವನ್ನೇ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸಿತು. God set in motion a plan that would bring forth a deliverer. ದೇವರು ಇದ್ರ ಮೇಲೆ ಯೋಚನೆಗಳನ್ನಿಟ್ಟು ಒಬ್ಬ ವಿಮೋಚಕನನ್ನು ಕಳಿಸ್ಬೇಕು ಅಂತ ಯೋಚಿಸಿದ. Jesus had arrived to wage war on sin and the devil, reclaiming the authority that Adam lost. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಆ ಪಾಪದ ಮೇಲೆ ಯುದ್ಧ ಮಾಡಿ ಆ ಶತ್ರು ಸೈತಾನನ ಮೇಲೆ ಯುದ್ಧ ಮಾಡಿ ಜಯ ತಂದ್ರು. Jesus laid down his life as a final sacrifice. ಆ ಆದಮನ ಅಧಿಕಾರವನ್ನು ದೇವರು ಕೊಟ್ಟು ಕೊನೆಗೆ ಯೇಸು ಸ್ವಾಮಿ ತನ್ನ ಜೀವಿತವನ್ನೇ ಬಲಿಯಾಗಿ ಅರ್ಪಿಸಿದರು. Jesus paraded and defeated spiritual forces against us. ಯೇಸು ಕ್ರಿಸ್ತರು ನಮಗೆ ವಿರೋಧವಾಗಿ ಬರುವಂತಹ ಎಲ್ಲ ಆತ್ಮಿಕ ಶಕ್ತಿಗಳನ್ನ ಬಲಗಳನ್ನ ವಿರುದ್ಧವಾಗಿ ಅವನ್ನ ನಾಶ ಮಾಡಿದ್ದಾರೆ. Jesus took their authority and took the keys of prison doors and said, Satan, your hold over mankind is broken. ಆತನು ಎಲ್ಲ ಅಧಿಕಾರವನ್ನು ತೆಗೆದುಕೊಂಡು ಆ ಒಂದು ಸೆರೆವಾಸದಲ್ಲಿದ್ದಂತಹ ಬಾಗಿಲನ್ನು ಆತನು ತೆರೆದು ಶತ್ರು ಸೈತಾನನು ಎಲ್ಲಾ ಮನುಷ್ಯರ ಮೇಲೆ ನಿಯಂತ್ರಣವನ್ನು ಮುರಿದಾಕಿದ್ದಾರೆ. Jesus walked out alive and made an open statement, I have the keys of hell and death. ಯೇಸು ಸ್ವಾಮಿನೇ ಸಹ ಆತನು ನಡೆದು ಜೀವಿತನಾಗಿ ಹೇಳ್ತಾರೆ, ನಾನು ಈ ಒಂದು ಹೇಳಿಕೆಯನ್ನು ಆತನು ಕೊಡ್ತಾನೆ, ನನಗೆ
ನರಕದ ಮತ್ತು ಮರಣದ ಮೇಲೆ ಅಧಿಕಾರ ಕೀಯನ್ನು ಕೊಡಲ್ಪಟ್ಟಿದೆ. Fear of death that paralyzes humanity lost its grip. ಮನುಷ್ಯರಲ್ಲಿ ಕಾಡುತ್ತಿದ್ದ ಮರಣದ ಭಯವನ್ನು ಸಂಪೂರ್ಣವಾಗಿ ಅದನ್ನ ಅಂಗವಿಕಲವಾಗಿ ಮಾಡಿದ್ದಾನೆ. We don't have to remain locked in sin, chained in addiction. ನಾವಿನ್ನೆಂದೆಂದಿಗೂ ಸಹ ಅದೇ ಒಂದು ಬಂಧನದಲ್ಲಿಯೂ ಪಾಪದಲ್ಲಿಯೂ ಆ ಸರಪಳಿಯಲ್ಲಿ ನಾವು ಇರುವುದಿಲ್ಲ. Jesus paid the price. ಯೇಸು ಕ್ರಿಸ್ತರು ನಮಗಾಗಿ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ. The ransom was the blood of Jesus Christ. ಆತನು ಎಲ್ಲಾ ಮನುಷ್ಯ ಕುಲಕ್ಕಾಗಿ ಸುರಿಸಲ್ಪಟ್ಟ ರಕ್ತ. Jesus through his blood purchased us back. ಯೇಸು ಕ್ರಿಸ್ತರು ತನ್ನ ರಕ್ತದಿಂದ ನಮ್ಮನ್ನ ಆತನು ಕೊಂಡುಕೊಂಡಿದ್ದಾನೆ, ದೇವರೊಂದಿಗೆ ಮತ್ತೆ ಸಂಬಂಧದಲ್ಲಿ ಇಟ್ಟಿದ್ದಾನೆ. Jesus reconciled the sinners to God. ಆ ಒಂದು ಪಾಪಿಗಳನ್ನು ದೇವರಿಗೆ ಸಂಧಾನ ಮಾಡಿದ್ದಾನೆ. Since the believers have resurrection power, healing can happen. ವಿಶ್ವಾಸಿಗಳಾದ ನಮಗೆ ಆತನ ಒಂದು ಪುನಃಸ್ಥಾನ ಶಕ್ತಿ ಇರುವುದರಿಂದ ಆ ಸ್ವಸ್ಥತೆಯು ಸಹ ನಮಗೆ ನಡೆಯುತ್ತೆ. There can be deliverance. ಬಿಡುಗಡೆಯು ಸಹ ನಮಗೆ ಆಗುತ್ತದೆ. Addiction can be broken. ನಮಗೆ ಇದ್ದಂತ ಎಲ್ಲ ಚಟಗಳು ಮುರಿಯಲ್ಪಡ್ತವೆ. Jesus said, as my Father has sent me, even so I send you. ನನ್ನ ತಂದೆ ನನ್ನನ್ನು ಕಳಿಸಿದ ರೀತಿಯಲ್ಲಿ ನಾನು ಸಹ ನಿಮ್ಮನ್ನು ಕಳಿಸ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. That means we have a mission to use the keys. ಅದರ ಅರ್ಥ ನಮಗೂ ಸಹ ಆತನು ಸೇವೆ ಇಟ್ಟಿದ್ದಾನೆ, ಆ ಕೀಯನ್ನ ಉಪಯೋಗಿಸುವಂತೆ. Keys represent his authority and gospel power to open prison doors for those bound in sin. ಆ ಕೀ ಯಾವುದಪ್ಪ ಅಂದ್ರೆ ಆತನ ಅಧಿಕಾರ, ಸುವಾರ್ತೆಯನ್ನು ಸಾರುವಂತೆ, ಬಂಧನವನ್ನು ಬಿಡಿಸುವಂತೆ, ಆ ಪಾಪದಿಂದ ಹೊರಗೆ ಬರುವಂತೆ ಹೀಗೆ ಮಾಡುವಂತದನ್ನ ಅಧಿಕಾರ ಕೊಟ್ಟಿದ್ದಾನೆ. Believers have the unstoppable power of Holy Spirit working through them. ವಿಶ್ವಾಸಿಗಳಾದ ನಮ್ಮಲ್ಲಿ ಅದನ್ನ ನಿಲ್ಲಿಸಕ್ಕಾಗದಂತ ಒಂದು ಶಕ್ತಿ, ಪರಿಶುದ್ಧಾತ್ಮನ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. Matthew chapter 16 verse 19. ಮತ್ತಾಯ 16:19 ವಚನ ಹೀಗೆ ಹೇಳುತ್ತೆ, I will give to you the keys of the kingdom of the heavens, and whatever you bind on the earth shall have been bound in the heavens, and whatever you loose on the earth shall have been loosed in the heavens. ಸೊ ಪರಲೋಕದ ರಾಜ್ಯದ ಬೀಗದ ಕೈಯನ್ನು ನಿಮಗೆ ಕೊಡುವೆನು. ಭೂಲೋಕದಲ್ಲಿ ನೀವು ಯಾವುದನ್ನು ಕಟ್ಟುವಿರೋ ಅದನ್ನು ನಾನು ಪರಲೋಕದಲ್ಲಿ ಕಟ್ಟುವೆನು, ಯಾವುದನ್ನು ಬಿಚ್ಚುವಿರೋ ಅದನ್ನು ನಾನು ಭೂಲೋಕದಲ್ಲಿಯೂ, ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದನ್ನು ಪರಲೋಕದಲ್ಲಿಯೂ ಬಿಚ್ಚುವುದು ಅಂದನು. Keys are used to lock or unlock doors. ನಾವು ಯಾವುದು ನಮ್ಮ ಜೀವಿತದಲ್ಲಿ ಬಾಗಿಲು ತೆರೆದಿಲ್ವೋ ಅದನ್ನ ದೇವರು ತೆರೆಯುವಾಗೆ ಮಾಡ್ತಾನೆ. The specific doors Jesus has in mind in this passage are the doors to the kingdom of heaven. ಪರಲೋಕ ರಾಜ್ಯದ ಒಂದು ಕೀ, ಆ ಒಂದು ಕೀಯನ್ನು ಯೇಸು ಸ್ವಾಮಿ ಕೊಡಲ್ಪಟ್ಟಿದ್ದಾನೆ. ಆ ಬಾಗಿಲನ್ನ ಪರಲೋಕ ದ್ವಾರದ ಬಾಗಿಲನ್ನ ತೆರೆಯುವಂತೆ. Jesus is giving them the authority to open doors to heaven and invite the world to enter. ಯೇಸು ಸ್ವಾಮಿ ಒಂದು ಕೀಯನ್ನು ಕೊಡಲ್ಪಟ್ಟಿದ್ದಾನೆ. ಆ ಕೀ ಯಾವ್ದಪ್ಪ ಅಂದ್ರೆ ಅಧಿಕಾರದ ಕೀ. ಅದು ಪರಲೋಕವನ್ನು ತೆರೆಯುವಂತೆ, ಈ ಲೋಕದ ಎಲ್ಲರನ್ನೂ ಸಹ ಅಲ್ಲಿಗೆ ಆಹ್ವಾನಿಸುವಂತೆ. Faithful preaching of the gospel is the key to the kingdom. ನಂಬಿಗಸ್ತಿಕೆಯಿಂದ ಸುವಾರ್ತೆ ಸಾರುವಂತದ್ದು ಅದು ದೇವರ ರಾಜ್ಯ ಬೀಗದ ಕೈಯಾಗಿದೆ. Peter's preaching had unlocked the door of heaven for 3,000 Jews. ಪೇತ್ರನು ಪ್ರಸಂಗದ ಮೂಲಕವಾಗಿ ಪರಲೋಕ ದ್ವಾರವನ್ನು ತೆರೆದ, ಅದರಲ್ಲಿ 3,000 ಯಹೂದ್ಯಗಳು ರಕ್ಷಣೆಗೆ ಬರುವಂತೆ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.